ಸುಭಾನ್ ಖಾನ್ ನಿನ್ನ ಹಿನ್ನೆಲೆಯೆಲ್ಲ ನನಗೆ ಗೊತ್ತು. ನೀನು ಏನೇನು ಮಾಡಿದ್ದೀಯಾ ಎಂಬ ಸಂಪೂರ್ಣ ಮಾಹಿತಿ ನನ್ನ ಬಳಿ ಇದೆ. ಸೂಕ್ತ ಸಮಯದಲ್ಲಿ ಮಾಧ್ಯಮಗಳ ಮುಂದೆ ಬಹಿರಂಗಪಡಿಸುತ್ತೇನೆ. ನನ್ನ ವೈಯಕ್ತಿಕ ವಿಚಾರಕ್ಕೆ ಬಂದರೆ ಹುಷಾರಿ ಎಂದು ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಮಣಿ ಸರ್ಕಾರ್ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪವರ್ ಫಿಟ್ನೆಸ್ ಜಿಮ್ ಟ್ರೈನರ್ ಇಸ್ಮಾಯಿಲ್ ವಿರುದ್ಧ ನೊಂದ ಮಹಿಳೆಯೊಬ್ಬರು ಧೈರ್ಯವಾಗಿ ಬಂದು ಅತ್ಯಾಚಾರ ಪ್ರಕರಣ ದಾಖಲಿಸಿದ್ದು, ನಿನ್ನೆ ಮಧ್ಯರಾತ್ರಿ ಸುಮಾರು 1 ಗಂಟೆಗೆ ಎಫ್ಐಆರ್ ದಾಖಲಾಗಿದೆ. ಆದರೆ ಸುಭಾನ್ ಖಾನ್ ಸುದ್ದಿಗೋಷ್ಠಿ ನಡೆಸಿ ನೊಂದ ಮಹಿಳೆಯ ಫೋಟೋವನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಿದ್ದಾರೆ. ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಸಂತ್ರಸ್ತೆಯ ಗುರುತು ಬಹಿರಂಗಪಡಿಸುವುದು ಕಾನೂನು ಬಾಹಿರ ಮತ್ತು ಗಂಭೀರ ಅಪರಾಧವಾಗಿದೆ. ಈ ಹಿನ್ನೆಲೆಯಲ್ಲಿ ಆರೋಪಿ ಪರವಾಗಿ ನಿಂತಿರುವ ಸುಭಾನ್ ಖಾನ್ ಹಾಗೂ ಆರೋಪಿಯ ತಾಯಿ ವಿರುದ್ಧವೂ ಪೊಲೀಸರು ತಕ್ಷಣವೇ ಪ್ರಕರಣ ದಾಖಲಿಸಬೇಕು ಎಂದು ಆಗ್ರಹಿಸಿದರು. ಸುಭಾನ್ ಖಾನ್ ಮಾಡಿದ್ದ ಆಸ್ತಿ ಆರೋಪಕ್ಕೆ ನೇರವಾಗಿ ತಿರುಗೇಟು ನೀಡಿದ ಮಣಿ ಸರ್ಕಾರ್, ನನ್ನ ಬಳಿ ಕೇವಲ 3 ಕೋಟಿ ರೂಪಾಯಿ ಮೌಲ್ಯದ ಮನೆಯಲ್ಲ, ಸುಮಾರು 6 ಕೋಟಿ ರೂಪಾಯಿ ಮೌಲ್ಯದ 4 ಮನೆಗಳು ಹಾಗೂ 4 ಕಾರುಗಳಿವೆ. ಇವೆಲ್ಲವೂ ನಾನು ಕಾನೂನುಬದ್ಧವಾಗಿಯೇ ಸಂಪಾದಿಸಿರುವ ಆಸ್ತಿಗಳು. ಇದರ ಬಗ್ಗೆ ಯಾವ ಮಟ್ಟದ ತನಿಖೆ ನಡೆಸಿದರೂ ಎದುರಿಸಲು ನನಗೆ ಯಾವುದೇ ಅಭ್ಯಂತರವಿಲ್ಲ ಎಂದು ಸವಾಲು ಹಾಕಿದರು. ನಿನ್ನೆಯವರೆಗೂ ಹನಿ ಟ್ರ್ಯಾಪ್ ಎಂದು ಆರೋಪಿಸುತ್ತಿದ್ದವರು ನಿಜವಾಗಿಯೂ ಅದು ಹನಿ ಟ್ರ್ಯಾಪ್ ಆಗಿದ್ದರೆ ಪೊಲೀಸರಿಗೆ ದೂರು ನೀಡಬೇಕಿತ್ತು. ಆದರೆ ಅವರು ದೂರು ನೀಡಲಿಲ್ಲ. ಸುಭಾನ್ ಖಾನ್ ಸುದ್ದಿಗೋಷ್ಠಿಯ ನಂತರ ಸಂತ್ರಸ್ತೆ ಧೈರ್ಯದಿಂದ ಬಂದು ದೂರು ನೀಡಿದ್ದಾರೆ. ಈ ಪ್ರಕರಣ ಇಲ್ಲಿಗೆ ಮುಗಿಯುವುದಿಲ್ಲ. ಇಸ್ಮಾಯಿಲ್ನಿಂದ ದೌರ್ಜನ್ಯಕ್ಕೊಳಗಾದ ಇನ್ನು ಹಲವಾರು ನೊಂದ ಮಹಿಳೆಯರಿದ್ದು, ಅವರು ಸಹ ಸದ್ಯದಲ್ಲೇ ಮುಂದೆ ಬಂದು ದೂರು ನೀಡಲಿದ್ದಾರೆ ಎಂದರು. ಲೀಗ್ ಪರಿಷತ್ ಸುಭಾನ್ ಖಾನ್ ಅವರು, ಮಿಸ್ಟರ್ ಸುಭಾನ್ ಖಾನ್ ಅವರೇ, ನೀವು ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ರಿ. ಪ್ರೆಸ್ ಮೀಟ್ ಮಾಡಿ ಮಣಿ ಸರ್ಕಾರ ಹತ್ರ 3 ಕೋಟಿ ಮನೆ ಇದೆ, 1 ಕೋಟಿ ಕಾರಲ್ಲಿ ಓಡಾಡ್ತಾರಂತೇಳಿ ನಾನು ಸಾಕಷ್ಟು ಲೋಕಾಯುಕ್ತ ಕೇಸ್ಗಳು ಪ್ರಕರಣ ದಾಖಲಿಸಿದ್ದೀನಿ. 700-800 ಕೇಸ್. ಕಾನೂನು ಅರಿವಿದೆ. 3 ಕೋಟಿ ಎಲ್ಲ ನಾನು ಇರೋ ಮನೆ 6 ಕೋಟಿ ಬಾಳೋದು, 4 ಮನೆ ಇದೆ, 4 ಬೆನ್ಸ್ ಕಾರ್ ಇದೆ ನನ್ನ ಹೆಸರಲ್ಲಿ. ನಮ್ಮಪ್ಪ ITಯಲ್ಲಿಲ್ಲ, ಮಗನೇ ದುಡ್ಡು ಕಟ್ಟಬೇಡ ಅನ್ನೋದಕ್ಕೆ ಐ ಆಮ್ ಟ್ಯಾಕ್ಸ್ ಪೇಯರ್. ರಿಯಲ್ ರಿಟೇಲರ್ ಆಗಿದ್ದೀನಿ ನಾನು. ರಿಯಲ್ ಎಸ್ಟೇಟ್ ಜೊತೆ ರಿಯಲ್ ರಿಟೇಲರ್ ಆಗಿ ನಾನು ನಡೆಸ್ತಾ ಇದ್ದೀನಿ. ಆಮೇಲೆ ಬಿಸ್ನೆಸ್ ಮ್ಯಾನ್. ವೈಯಕ್ತಿಕ ಬಿಡಿ, ಅದು ವೈಯಕ್ತಿಕ ಮಾತಾಡೋದು. ತಮಿಳಿಗ ಬೈದೂರು ಏನು ಬಾಂಗ್ಲಾದೇಶದಲ್ಲಿಲ್ಲ, ತಮಿಳು ಏನು ಅಫ್ಘಾನಿಸ್ತಾನದಲ್ಲಿಲ್ಲ. ಇವತ್ತು ಉಪ ಪ್ರಧಾನಿ ರಾಧಾಕೃಷ್ಣ ತಮಿಳು, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತಮಿಳು, ವಿದೇಶಾಂಗ ಸಚಿವ ಜೈಶಂಕರ್ ತಮಿಳು. ಜಾತಿ ವೈಯಕ್ತಿಕ ವಿಚಾರ ಇಲ್ಲಿ ಬೇಡ. ನೀವು ಮುಸ್ಲಿಂ ಲೀಗ್ ಪರಿಷತ್ನವರಾಗಿ ಹಿಂದೆ ಒಬ್ಬ ಪಕ್ಕದ ಮನೆ ಮುಸ್ಲಿಂ ಹುಡುಗಿ ಡ್ರಾಪ್ ಮಾಡೋಕ್ಕೆ ಬೈಕಲ್ಲಿ ಹೋದಾಗ ಮೆಹಕ್ ಶಾದಿ ಮಲಿ ತಗೊಂಡು 50 ಜನ ಹೊಡೆದು ಸತ್ತೋದಂಥ ಬಾಡಿ ವಿದ್ಯಾನಗರ್ ಲಿಮಿಟ್ಸ್ ಎಲ್ಲ ಹಾಕಿ 307 ಅಟ್ರಾಸಿಟಿ ಕೇಸ್ ಆಯ್ತಲ್ಲ, ನೀವೇನು ಕ್ರಮ ತಗೊಂಡ್ರಿ? ಶಿವಪ್ಪ ಸರ್ಕಲ್ನಲ್ಲಿ FIR ಆಯ್ತಲ್ಲ ಜಿಮ್ಮಲ್ಲಿ, ಇದೇ ಥರನೇ ಒಬ್ಬ ಹಿಂದೂ ಹೆಣ್ಮಕ್ಳು, ನೀವೇನು ಕ್ರಮ ತಗೊಂಡ್ರಿ? ನೆನ್ನೆ ಆಯ್ತಲ್ಲ, ನೀವೇನು ಕ್ರಮ ತಗೊಂಡ್ರಿ? ಏನು ನಿಮ್ಮ ಸಮಾಜಕ್ಕೆ ಏನು ಡೈರೆಕ್ಷನ್ ಕೊಟ್ಟಿದ್ದೀರಿ? ನಾವು ಇಲ್ಲೇ ಇರೋದು, ಇಲ್ಲೇ ವಾಸಿಸೋದು, ಇಲ್ಲೇ ನೀರು ಕುಡಿಯೋದು, ಇಲ್ಲೇ ಊಟ ಮಾಡೋದು, ಸೌಹಾರ್ದತೆ, ಅಣ್ಣ ತಮ್ಮ ಇದ್ದಂಗೆ ಇದೀರಿ. ನೀವು ಇಂಥವೆಲ್ಲ ಹಲ್ಕ ಕೆಲಸಗಳು ಮಾಡಬೇಡ್ರಿ. ಇನ್ಮೇಲೆ ಹಿಂದೂ ಹೆಣ್ಮಕ್ಳು ಈ ಥರ ಕೆಟ್ಟ ಭಾವನೆಯಲ್ಲಿ ನೋಡಬೇಡ್ರಿ ಅಂತ ನೀವೇನಾರ ಒಂದು ಮೀಟಿಂಗ್ ಕರೆದು ಮಾಡಿದ್ದೀರಾ? ಮಾಧ್ಯಮದಲ್ಲಿ ಬರುತ್ತೆ, TVಯಲ್ಲಿ ಬರುತ್ತೆ, ಪೊಲೀಸ್ ಇಲಾಖೆಯವ್ರು ಕರೆದು ಎಲ್ಲ ಜಿಮ್ನವರಿಗೆ ಹೋಗಿ ವಿಸಿಟ್ ಕೊಟ್ಟು ಮೀಟಿಂಗ್ ಮಾಡ್ತಿದ್ದಾರೆ. ನೀವೇನು ಮಾಡಿದ್ದೀರಿ ನಿಮ್ಮ ಸಮಾಜದಿಂದ? ಮಿಸ್ಟರ್ ಸುಭಾನ್ ಖಾನ್, ನಿಮ್ದು ಹಿನ್ನೆಲೆ ಎಲ್ಲ ನನಗೇನೆಲ್ಲ ಗೊತ್ತಿದೆ, ಎಲ್ಲ ತೆಗಿತೀನಿ, ಮಾಧ್ಯಮದ ಮುಂದೆಲ್ಲ ಇಡ್ತೀನಿ, ನನಗೆಲ್ಲ ಗೊತ್ತಿದೆ. ವೈಯಕ್ತಿಕ ಮಾತಾಡೋದು ಬಿಟ್ಟು ಸಮಾಜಕ್ಕೆ ಏನು ಸಂದೇಶ ಕೊಡಬೇಕು ಏನು ಅಂತೇಳಿ ನೋಡ್ರಿ. ಈ ಥರ ಪುಟಾನ್ ಇಟ್ಕೊಂಡು ಆ ಯುವತಿದು ಫೋಟೋ ಕೊಟ್ಟು ಫೋಟೋ ತೋರಿಸ್ತೀರಾ, ಹೆಸರು ಹೇಳ್ತೀರಾ? ನಿನ್ನ ಮಗಳಾಗಿದ್ರೆ ಹಿಂಗೆ ಮಾಡ್ತಿದ್ರಾ? ನಮ್ಮ ಹಿಂದೂ ಹೆಣ್ಮಕ್ಳು ಅಂದರೆ ನಿಮಗೆ ಪುಕ್ಷಾಟಿ ಸಿಕ್ಕಂಬಿಟ್ಟಿದ್ದಾರೆ. ನಿನ್ನ ಮಗಳಿಗೆ ಅಂದ್ರೆ ಹಾಗೆ ಫೋಟೋ ತೋರಿಸ್ತಿದ್ಯಾ, ಮಾಡ್ತಿದ್ಯಾ? ಹಿಂದೆ ನಾವು ಪ್ರೆಸ್ ಮೀಟ್ ಮಾಡಿದ್ವಿ, ಕೆಲವು ಯುವತಿಯರು ಅಂತ ಹೇಳಿದ್ವಿ, ಬಿಟ್ಟರೆ ಎಲ್ಲಿ ಹೆಸರು ಯೂಸ್ ಮಾಡಲಿಲ್ಲ. ನಾವು ಗೌಪ್ಯವಾಗಿ ಇಟ್ಟಿದ್ವಿ. ಮೊನ್ನೆ ಶ್ರೀರಾಮುಲು ಅವರು ದುರ್ಗದಲ್ಲಿ ಭಾಷಣ ಮಾಡ್ತಾ ಒಂದು ಹುಡುಗಿ ಹೆಸರು ಹೇಳೋದಕ್ಕೆ ಫೋಕ್ಸೋ ಕೇಸ್ ಆಗಿದೆ. ನಿಮಗೆ ಮಾನ ಮರ್ಯಾದೆ ಇಲ್ವಾ? ಕಾನೂನು ಅರಿವು ಗೊತ್ತಿಲ್ವಾ? ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಒಂದು 376 ಕೇಸ್ ಆದ್ರೂ, ಫೋಕ್ಸೋ ಕೇಸ್ ಆದ್ರೂ ವಿಕ್ಟಿಮ್ ವುಮೆನ್ ಅಂತೇಳಿ ಕ್ಲೋಸ್ ಎನ್ವೆಲಪ್ಪಲ್ಲಿ ನೇಮು ಜಡ್ಜ್ ಹತ್ರ ಮಾತ್ರ ಹೋಗೋದು.
ಎಲ್ಲಿ ಬಹಿರಂಗ ಪಡಿಸಂಗಿಲ್ಲ ನೀವು, ಇದೆಲ್ಲ ಅರಿವಿಲ್ವಾ ನಿಮಗೆ? ಅಷ್ಟು ವಯಸ್ಸಾಗಿದೆ. ನೋಡಿ, ನಿನ್ನೆ ಅವ್ರ ಹೆಸರನ್ನ ನೀವು ಮಾಡಿದ್ದೀರಿ, ಅವ್ರದ್ದು ಫೋಟೋನ ರಿವೀಲ್ ಮಾಡಿದ್ದೀರಿ. ನಿಮ್ಮ ಸಲುವಾಗಿ ರಾತ್ರಿ 1 ಗಂಟೆಗೆ ಪ್ರಕರಣ ದಾಖಲಾಗಿದೆ ಅವ್ರ ಮೇಲೆ, ಇಸ್ಮಾಯಿಲ್ ಮೇಲೆ 376 ರೇಪ್ ಕೇಸ್. ನಗ್ನ ಫೋಟೋ ತೆಗೆದು ಮಾಡಿರ್ತಕ್ಕಂಥ ಬ್ಲ್ಯಾಕ್ ಮೇಲ್ 420 ನಿನ್ನೆ ಪ್ರಕರಣ ದಾಖಲಾಗಿದೆ. ನಿನ್ನೆ ರಾತ್ರಿ 1 ಗಂಟೆಗೆ ಅವ್ರ ಪ್ರಕರಣ ದಾಖಲಾಗಿದೆ. ಇವತ್ತೇ ಅವರು ಇಲ್ಲಿ ಬರೋರು 2 ದಿನ. ಅವರು ನಿನ್ನೆ ರಾತ್ರಿನೇ 4 ಗಂಟೆಗೆ ಮೆಡಿಕಲ್ ಹಾಸ್ಪಿಟ್ಲಿಗೆ ಅವರು ಅಡ್ಮಿಟ್ ಆಗಿದ್ದಾರೆ. ಪೊಲೀಸ್ ಪ್ರೊಸೀಜರ್ ನಡೀತಾ ಇದೆ, ಇನ್ವೆಸ್ಟಿಗೇಷನ್ ನಾವು ಸಹಕರಿಸಬೇಕು. ರಾತ್ರಿನೇ ಅವ್ರ ಮೇಲೆ FIR ಆಗಿದೆ, 376 ಪ್ರಕರಣ ದಾಖಲಾಗಿದೆ. ಅವ್ರದ್ದು ಇನ್ನೂ ಮೆಡಿಕಲ್ದು ಪ್ರೊಸೀಜರ್ ಇದೆ, 164 ಸ್ಟೇಟ್ಮೆಂಟ್ ಇದೆ, ಮಾಜರ್ ಇದೆ. ಅದಕ್ಕೆ ನಾವು ಪೊಲೀಸಿಗೆ ಸಹಕಾರ ತುಂಬ ಮಾಡ್ತಾ ಇದ್ದೀವಿ. ಪೊಲೀಸವರು ಇದಕ್ಕೆ ಕುಲಂಕುಷವಾಗಿ ತನಿಖೆ ಮಾಡಿ ಇದನ್ನು ನ್ಯಾಯ ಒದಗಿಸ್ಕೋಬೇಕಂತೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ. ಆಮೇಲೆ ನೈತಿಕ ಪೊಲೀಸ್ಗಿರಿ ಅಂತ ಏನೋ ಮಾತಾಡಿದರು. ನಾವು ಜಿಮ್ ಮುಂದೆ ಹೋಗಿರೋದು ನಿಜ, ಆಕ್ರೋಶಕ್ಕೆ ಆಗಿದ್ದು ನಿಜ, ನಮ್ಮ ಹಿಂದೂ ಯುವತರಿಗೆ ಈ ಥರ ಆಗಿರೋದು ನಿಜ. ನಾವು ಬ್ಯಾನರ್ ಕಿತ್ತಿದ್ದೀವಿ, ಅವನು ಇದ್ರದ್ದು ಕಿತ್ತಿದ್ದೀವಿ, ಬೋರ್ಡ್. ಯಾರಿಗಾರ ಪಬ್ಲಿಕ್ಕಿಗೆ ಅಲ್ಲೇ ಮಾಡಿದ್ದೀವ? ಯಾರಿಗ ಕಲ್ಲಲ್ಲಿ ಹೊಡೆದಿದ್ದೀವ? ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಮಾಡಿದ್ದೀವ? ನೈತಿಕ ಪೊಲೀಸ್ಗಿರಿ ಎಲ್ಲಾಗುತ್ತೆ? ಆ ತಾಯಿ ಕುತ್ಕೊಂಡು ಹೇಳ್ತಾಳಲ್ಲ, ಅಮ್ಮ ತಾಯಿ ಎಂಥ ಮಗನಿಗೆ ಜನ್ಮ ಕೊಟ್ಬಿಟ್ಟಾವ ತಾಯಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಮದಕರಿ ನಾಯಕ, ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟದಂಥ ಭೂಮಿ ಇದು. ಮೊದಲನೇ ಹೆಂಡತಿನೇ 3 ತಿಂಗಳಿಗೆ ಬಿಟ್ಟೋದವಳನ್ನ ಅವನು ಬಿಗಿ ಮಾಡಿ ಇಡೋದು ಬಿಟ್ಟು, ನೀನು 2ನೇ ಮದುವೆ ಮಾಡಿ ಅವಳು ಪ್ರೆಗ್ನೆಂಟ್ ಇರ್ಬೇಕಾರೆ ಅವಳು ಒಬ್ಬಳ ಜೊತೆಗೆ ಮಾತ್ರ ಅಫೈರ್ ಅದಂತ ಹೇಳ್ತಾರೆ. ಎಂಥ ತಾಯಿ, ಎಂಥ ಜನ್ಮ ಕೊಟ್ಬಿಟ್ಟ್ಯಾವ ನೀನು. ಇದು ಪಕ್ಕಕ್ಕಿರೋರೆಲ್ಲ ಕುಮ್ಮಕ್ಕೆ ಕೊಟ್ಟಾರ ಅದಕ್ಕೆಲ್ಲ. ಇವ್ರು ಯಾರು ಮಿಸ್ಟರ್ ಸುಬಾನ್ ಖಾನ್, ಇವರು ಇನ್ನು ಯಾರು ಅದಾರ ಕುಮ್ಮಕ್ಕು ಕೊಟ್ಟು ಫಸ್ಟ್ ಇವ್ರ ಮೇಲೆ ಪ್ರಕರಣ ದಾಖಲಿಸ್ತಿದ್ದೀನಿ. ಆ ಲೇಡಿ ಹೊರಗೆ ಬಂದ ತಕ್ಷಣ ಇವ್ರ ಮೇಲೆ ಪ್ರಕರಣ ದಾಖಲಿಸ್ತೀವಿ. ಅವ್ರು ಹೆಂಗೆ ಫೋಟೋನ ರಿವೀಲ್ ಮಾಡಿದ್ರು, ಫೋಟೋನ ಹೆಂಗೆ ರಿವೀಲ್ ಮಾಡಿದ್ರು, ಹೆಸರನ್ನ ಹೆಂಗೆ ಹೇಳಿದ್ರು ಅವರು. ಈಗ ಮಹಿಳೆದು ಪೊಲೀಸ್ದು ಏನು ಪ್ರೊಸೀಜರ್ ಮುಗಿದ ತಕ್ಷಣ ಅವ್ರ ಮೇಲೂ ಪ್ರಕರಣ ದಾಖಲಿಸ್ತೀವಿ. BNS 72 ಬರುತ್ತೆ. ಇವರಿಗೆಲ್ಲ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಇಷ್ಟಾಗಿದೆ. ಪೊಲೀಸ್ ಇಲಾಖೆ ಎಲ್ಲ ಮೀಟಿಂಗ್ ಕರೆದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಮಾಧ್ಯಮದಲ್ಲಿ ಇಷ್ಟೆಲ್ಲ ಬಂದಿದೆ. ನಾವೆಲ್ಲ ಸೌಹಾರ್ದದಿಂದ ಇರಬೇಕು, ಅಣ್ಣ ತಮ್ಮರು ಇರಬೇಕು ಅನ್ನೋದಕ್ಕೋಸ್ಕರ ನಾವು ಅವ್ರ ಟೈಮ್ ಕೊಟ್ಟು ಮಾಡಿದ್ದೀವಿ. ನೆನ್ನೆ ಮಿಸ್ಟರ್ ಸುಬಾನ್ ಖಾನ್, ನೆನ್ನೆ ನೀವು ರಿವೀಲ್ ಮಾಡಿರೋದಕ್ಕೆ ನೆನ್ನೆ ರಾತ್ರಿ ಆ ಹೆಣ್ಣು ಒನಕೆ ಓಬವ್ವ ಕಿತ್ತೂರಾಣಿ ಚಾನಮ್ಮ ಅಂತ ಹೆಣ್ಣು ಧೈರ್ಯವಾಗಿ ಬಂದು ನಿಂತು, ನಾವು ಯಾವ ಹನಿ ಡ್ರಾಪ್ ಇಲ್ಲ, 4.5 ಲಕ್ಷ ತಗೊಂಡಿಲ್ಲ, ನನ್ನ ಗಂಡನಿಗೆ ಸಾಕಷ್ಟು ಸಂಬಳ ಬರುತ್ತೆ, ವೆಲ್ ಸೆಟೆಡ್, ಇಂಥವ್ರಿಗೆ ಬಿಟ್ಟರೆ ಸುಮ್ಮನೆ ಇರೋದು ಧೈರ್ಯ ಮಾಡಿ ನನ್ನ ಸಹೋದರಿ ಬಂದು ಜೊತೆಗೆ ನಿಂತ್ಕೊಂಡು ನೆನ್ನೆ FIR ಮಾಡಿ ಪ್ರಕರಣ ದಾಖಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಸುಮ್ಮನೆ ಹಿಂಗೆ ಇರೋದಿಲ್ಲ. ಇವತ್ತು 1 FIR ಆಗಿದೆ. ಆ ತಾಯಿಗೆ ಸುಬಾನ್ ಖಾನಿಗೆ ಹೇಳ್ತಾ ಇದ್ದೀವಿ, ದಿನಾ ಒಂದೊಂದು ಆಗ್ತಿರುತ್ತೆ. ಎಷ್ಟೆಷ್ಟು ಜನಕ್ಕೆ ಅನ್ಯಾಯ ಮಾಡಿದಾರ, ದಿನಾ ಒಂದೊಂದು ಪ್ರಕರಣ ದಾಖಲಾಗ್ತಿರ್ತದೆ. ಆಮೇಲೆ ನಿಮ್ಮ ಮಾಧ್ಯಮ ಮುಖಾಂತರ ಒಂದು